ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನಿಮಗೆ ನಿಮ್ಮ ಜೊತೆಲಿರೋ ವ್ಯಕ್ತಿಗಳ ನಿಜ ಸ್ವರೂಪ ಗೊತ್ತಾಗತ್ತೆ. ಇಷ್ಟು ದಿನ ಪಟ್ಟಿರೋ ನಿಮ್ಮ ದುಃಖಕ್ಕೆ ಈ ತಿಂಗಳು ಪ್ರತಿಫಲ ಸಿಗತ್ತೆ. ನೀವು ಬೇರೆಯವ್ರ ಕಣ್ಣಿಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತೀರಾ, ಆದ್ರೆ ಯಾವ್ದೋ ಒಂದು ವಿಚಾರಕ್ಕೆ ನೀವು ತುಂಬಾ ಭಯ ಪಡ್ತಿದ್ದೀರಾ. ಭಯ ಮತ್ತು ಚಿಂತೆನ ನೀವು ದೂರ ಮಾಡ್ಕೊಳ್ಳಿ, ನಿಮ್ಮ ಅರ್ಧ ಚಿಂತೆ ನಿವಾರಣೆ ಆಗತ್ತೆ. ನೀವು ಫೀಲ್ ಮಾಡೋ ಇಂಟ್ಯೂಷನ್ ಈ ತಿಂಗಳು ತಪ್ಪಾಗಲ್ಲ. ಕೆರಿಯರ್ ಚೇಂಜ್ಗೆ ಯೋಚಿಸ್ತಿರೋರ್ಗೆ ಈ ತಿಂಗಳು ಹೊಸ ಡೋರ್ ಓಪನ್ ಆಗುತ್ತೆ. ಮದುವೆ ವಿಚಾರದಲ್ಲಿ ಈ ತಿಂಗಳು ಆಪರ್ಚುನಿಟಿ ಸಿಗುತ್ತೆ. ನೀವೇನಾದ್ರೂ ಲೇಟ್ ಮಾಡಿದ್ರೆ ಇನ್ನ ತುಂಬಾ ಲೇಟ್ ಆಗೋ ಸಾಧ್ಯತೆ ಇದೆ. ಆದ್ರೆ ಲೈಫ್ ಪಾರ್ಟ್ನರ್ಸ್ ಹುಡುಕುವಾಗ ತುಂಬಾ ಹುಷಾರಾಗಿ ಹುಡುಕಿ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಆಸೆ ಬೇಡ. ಲೇಟ್ ಆಗಿ ಬಂದಿದ್ದೆ ಫ್ಯೂಚರ್ ಅಲ್ಲಿ ಉಳಿಯುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾರನ್ನು ಕೂಡ ಬ್ಲೈಂಡ್ ಬಿಲೀವ್ ಮಾಡಬೇಡಿ. ನಿಮ್ಮ ಸೀಕ್ರೆಟ್ಸ್ ನ ಯಾವ್ದನ್ನು ಕೂಡ ಬೇರೆಯವ್ರಿಗೆ ಬಿಟ್ಕೊಡ್ಬೇಡಿ. ತಂದೆಯಿಂದ ಲಾಭಗಳಿದೆ. ಪಿತ್ರಾರ್ಜಿತ ಆಸ್ತಿ ಕೂಡ ಈ ತಿಂಗಳು ಸಿಗೋ ಸಾಧ್ಯತೆ ಇದೆ. ನಿಮ್ಮ ಕೆಲಸದಲ್ಲಿ ನೀವು ಅನ್ಕೊಂಡೇ ಇರಲ್ಲ ಆ ಮಟ್ಟಕ್ಕೆ ತಲುಪ್ತೀರಾ. ನಿಮ್ಮ ಬಿಸ್ನೆಸ್ ನ ಎಕ್ಸ್ಪೆಂಡ್ ಕೂಡ ಈ ತಿಂಗಳು ಮಾಡಬಹುದು. ಜುಲೈ 20 ನಂತರ ಭೂಮಿ ವಾಹನ ಖರೀದಿಸಬಹುದು. ಕೆಟ್ಟ ಫ್ರೆಂಡ್ಸ್ ನ ಮತ್ತು ಕೆಟ್ಟ ಹ್ಯಾಬಿಟ್ಸ್ ನ ಈ ತಿಂಗಳು ಅವಾಯ್ಡ್ ಮಾಡಿ. ಸ್ಟ್ರೇಂಜರ್ ಜನಗಳಿಂದ ನಿಮ್ಗೆ ಒಳ್ಳೇದಾಗೋ ಸಾಧ್ಯತೆ ಇದೆ. ಅವರು ಸ್ವಲ್ಪ ಉದ್ದಕ್ಕೆ ಇರ್ಬೋದು. ನಿಮ್ಮ ಜೀವನದಲ್ಲಿ ಲೇಟ್ ಆಗ್ತಿರೋದಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ. ಈ ತಿಂಗಳು ತುಂಬಾ ಪ್ರವಾಸ ಕೂಡ ಮಾಡ್ತೀರಾ. ಸೋಮವಾರದಂದು ಮುಂಜಾನೆ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲು ಮೊಸರನ್ನ ಕೊಡೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.